ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿರೋದು ಕೇರಳದಲ್ಲಿ ಕಣ್ಣೂರಲ್ಲಿದ್ದೀವಿ. ಇದು ಪಯಂಬಲಂ ಬೀಚಲ್ಲಿದ್ದೀವಿ ನಾವು. ಸೊ ಇಟ್ಸ್ ವೆರಿ ನೈಸ್ ಮತ್ತು ಲೆಂತಿಯೆಸ್ಟ್ ಬೀಚ್ ಇನ್ ಕೇರಳ ಅಂತ ಹೇಳ್ಬೋದು. ಇವಾಗ ನಾವು ಸನ್ರೈಸ್ ನೋಡೋಣ ಅಂತ ಬಂದಿದ್ದೀವಿ. ಬಟ್ ಮೇಲ್ಗಡೆ ಮೋಡ ಇರೋ ಥರ ಇದೆ. ಸೊ ಸನ್ರೈಸ್ ಕಾಣಿಸೋದು ಡೌಟೇ. ಬಟ್ ಬೀಚ್ ಈಸ್ ವೆರಿ ಕಾಮ್ ಆಗಿದೆ. ಬಟ್ ನೆನ್ನೆ ರಾತ್ರಿನೂ ನಾವು ಬಂದಿದ್ವಿ ಈ ಬೀಚಿಗೆ. ಫುಲ್ ವೇವ್ಸ್ ಬರ್ತಾಯಿತ್ತು. ಆ್ಯಂಡ್ ಇಲ್ಲಿವರೆಗೂ ವೇವ್ಸ್ ಬರ್ತಾಯಿತ್ತು. ನಾನು ನಿಂತಿರೋ ಜಾಗದವರೆಗೂ ವೇವ್ಸ್ ಬರ್ತಾಯಿತ್ತು. ಆದರೆ ಇವಾಗ ನೋಡಿದ್ರೆ ನೀವು ಅಲ್ಲೇ ನೋಡಿ, ಅಲ್ಲಿ ಕಾಣಿಸಿದೆಯಲ್ಲ, ಅಷ್ಟೇ ದೂರದಲ್ಲಿ ಸ್ಟಾಪ್ ಆಗ್ತಾಯಿದೆ ವೇವ್ಸು. ಸೊ ಇಟ್ ಇಸ್ ವೆರಿ ಕಾಮ್ ಅಂತ. ಆ್ಯಂಡ್ ಇನ್ನೊಂದು ಏನು ತೋರ್ಸೋಕ್ಕೆ ನಾನು ವೀಡಿಯೋ ಮಾಡ್ತಾ ಇರೋದು ಅಂತ ಅಂದರೆ, ನಾವು ನಿನ್ನೆ ರಾತ್ರಿ ಏನು ದಾರಿ ಕಾಣಿಸ್ತಿದೆ ಇಷ್ಟು ದೂರ, ಇಲ್ಲೆಲ್ಲ ಹಿಂದೆಲ್ಲ ಕಾಣಿಸ್ತಿದೆ, ಅಲ್ಲೆಲ್ಲ ರಾತ್ರಿ ಓಡಾಡ್ಕೊಂಡು ಬಂದಿದ್ವಿ. ಲೈಕ್ ಲೇಟ್ ನೈಟ್ ಒಂದು 10 o'clock ಅಂದ್ಕೊಂಡಿದ್ದೆ. ಅಷ್ಟೊತ್ತಂತ ಫುಲ್ಲು ಓಡಾಡಿದ್ವಿ. ಇವಾಗ ಮಾರ್ನಿಂಗ್ ಟೈಮ್ ಬಂದು 5:45 ಆಗಿದೆ. 5:45 ಮತ್ತೆ ನಾವಿಲ್ಲಿ ಸನ್ರೈಸ್ ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ನೀವೇ ನೋಡಿ ಏನಾಗಿದೆ ಅಂತ ತೋರಿಸಿ. ನೋಡಿ, ಇದು ಬೀಚು. ನೆನ್ನೆ ರಾತ್ರಿ ಇಲ್ಲಿವರೆಗೂ ವೇವ್ಸ್ ಬರ್ತಾಯಿತ್ತು ಆಯಿತಾ. ಸೊ ನಾವಿಲ್ಲೇ ಓಡಾಡ್ಕೊಂಡು ಹೋಗಿದ್ವಿ ರಾತ್ರಿ. ಇವಾಗ ನೋಡಿದ್ರೆ ಅಲ್ಲೇ ಸ್ಟಾಪ್ ಆಗಿದೆ ವೇವ್ಸ್. ಇವಾಗ ಸ್ವಲ್ಪ ಹೊತ್ತಿಂದ ಅಲ್ಲೂ ಕೂಡ ಬರ್ತಾಯಿಲ್ಲ, ಬರೀ ಅಲ್ಲೇ ಸ್ಟಾಪ್ ಆಗಿದೆ ವೇವ್ಸು. ಅದೊಂದು ಪಾರ್ಟ್ ಆಯಿತಾ. ನೆಕ್ಸ್ಟು ಇದೇನಿದೆ, ಇದನ್ನ ಸ್ಯಾಂಡು ಫುಲ್ ಕ್ಲಿಯರಾಗಿ ಈ ಥರ ಇತ್ತು ನೆನ್ನೆ ನೋಡಿದಾಗ. ಇವಾಗ ನೋಡಿದ್ರೆ ಕಾಣಿಸ್ತಿದ್ಯಾ, ನಿಮಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿ ಚಿಕ್ಕ ಹೋಲ್ಗಳು ಇಲ್ಲೆಲ್ಲ ನೋಡಿ. ಇಲ್ಲಿ ಚಿಕ್ಕ ಹೋಲ್ಗಳೇನಿದೆ, ಇದು ಬೀಚ್ ಪೂರ್ತಿ ನೋಡಿ. ಇಲ್ಲಿ ನೋಡಿದ್ರೆ ನೀವು ಬೀಚ್ ಪೂರ್ತಿ ಲೆಂತಿಯೆಸ್ಟ್ ಬೀಚ್ ಅಂದೆ. ನೋಡಿದ್ರೆ ಫುಲ್ ಬೀಚ್ ಪೂರ್ತಿ ಈ ಥರನೇ ಆಗಿದೆ ಹೋಲ್ಗಳು. ಇದರಲ್ಲಿ ಏಡಿಗಳು ಬಂದಿದ್ದಾವೆ ನೋಡಿ. ಈ ಕಡೆ ನೋಡಿದ್ರೂ ಅಷ್ಟೇ ನಿಮಗೆ ಫುಲ್ ಇಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರಕ್ಕೂ ಏಡಿಗಳು ಈ ಥರನೇ ಹೋಲ್ ಮಾಡಿದ್ದಾವೆ ಶೋರ್ ಹತ್ರ ಬಂದು. ಆ್ಯಂಡ್ ಸೀರಿಯಸ್ಲಿ ಏಡಿಗಳು ಚೀತಾ ಸ್ಪೀಡಲ್ಲಿ ಹೋಗ್ತಾ ಇದೆ. ಅಷ್ಟು ಸ್ಪೀಡಾಗಿ ಓಡಾಡ್ತಿದ್ದಾವೆ. ಒಂದು ಕೂಡ ಕ್ಯಾಪ್ಚರ್ ಮಾಡೋಕ್ಕೆ ಸಿಕ್ಕಿಲ್ಲ ನನಗೆ. ಏನಕ್ಕಂದರೆ ಎಲ್ಲ ಅಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾವೆ ಅಂತ. ಲಿಟ್ರಲಿ ನೆನ್ನೆ ರಾತ್ರಿ ನಾನು ಇಲ್ಲೆಲ್ಲ ಓಡಾಡಿದ್ದೀನಿ, ಇಲ್ಲೆಲ್ಲ ಕೂತ್ಕೊಂಡಿದ್ದೀನಿ. ಯಾವಾಗಲೂ ಒಂದು ಹೋಲ್ ಕೂಡ ಇರಲಿಲ್ಲ. ಇವಾಗ ನೋಡಿ, ಇಲ್ಲಿ ಎಷ್ಟು ದೊಡ್ಡ ಹೋಲ್ ಇದೆ. ಸೊ ಇಷ್ಟು ದೊಡ್ಡ ಹೋಲ್ ಅಂತಂದರೆ ಇದರೊಳಗೆ ದೊಡ್ಡ ಏಡಿ ಇದೆ ಅಂತ ಅರ್ಥ. ಇದು ಚಿಕ್ಕ ಹೋಲ್, ಇದ್ರಲ್ಲಿ ಸಣ್ಣ ಮರಿಗಳಿದೆ ಅಂತ ಅರ್ಥ. ಹೀಗೆ ಫಾರ್ ಎಕ್ಸಾಂಪಲ್ ಇದೊಂದು ನೋಡ್ಕೊಂಡಿರಿ ಇವಾಗ ಆಯಿತಾ. ನೆಕ್ಸ್ಟ್ ಬನ್ನಿ ನೋಡಿ, ಇಲ್ಲಿ ಆಗಲೇ ಇಲ್ಲೊಂದಿದೆ, ಇದರಲ್ಲಿ ದೊಡ್ಡದಿದೆ. ಮತ್ತೆ ಇಲ್ಲಿ ಬನ್ನಿ, ಮತ್ತೆ ಕಾಣಿಸ್ತಿದ್ಯಾ, ಮತ್ತೆ ಇಲ್ಲಿ ಬನ್ನಿ ನೋಡಿ. ಇಲ್ಲಿ ಈ ಥರ ಇಡೀ ಬೀಚೆ ರಾತ್ರಿ ಫುಲ್ಲು ಅಟ್ಯಾಕ್ ಮಾಡಿಬಿಟ್ಟಿದೆ ಬೀಚ್ ಅವ್ರನ್ನ. ಇಡೀ ಫುಲ್ಲು ಅಲ್ಲಿ ಎಷ್ಟು ದೂರ ಇದೆ ಅಷ್ಟು ದೂರಕ್ಕೂ ಹೀಗೆ ಹೋಲ್ಸ್ ಮಾಡಿದೆ ಇದು. ಆ್ಯಕ್ಚುಲಿ ನನಗೆ ಒಂದು ನೋಡಿ ಆಶ್ಚರ್ಯ ಆಗೋಯ್ತು, ಏನಕ್ಕೆ ಹಿಂಗೆ ಸಡನ್ನಾಗಿ ಈ ಥರ ಹೋಲ್ಗಳಾಗ್ಬಿಟ್ಟಿದೆಯಲ್ಲ ಅಂತ. ಸೊ ಬೀಚ್ ಇಸ್ ವೆರಿ ಕಾಮ್. ಬೆಳಕು ಕೂಡ ಬಂದಿದೆ ಇವಾಗ ಆಲ್ಮೋಸ್ಟು. ಬಟ್ ಮೋಡ ಆಗಿದೆ, ಅದರಿಂದ ಮೇ ಬಿ ಸನ್ರೈಸ್ ಕಾಣಿಸಲ್ಲ ಅನ್ಕೊತೀನಿ. ಅಲ್ಲಿ ಯುವರಾಜ್ ಓಯ್, ಸೊ ನಾನು ಹೇಳಿದ್ನಲ್ಲ, ಇದೆಲ್ಲ ಸೀಶೋರ್ ಮೇಲೆಲ್ಲ ಏಡಿ ಎಲ್ಲ ಹೋಲ್ ಮಾಡಿದೆ ಅಂತ. ಅದು ಇದೇ ಏಡಿ. ಕಾಣಿಸ್ತಿದ್ಯಾ ಅಷ್ಟು ಕ್ಯೂಟಾಗಿದೆ ಅಂತ. ಆದರೆ ಯಾರೋ ಸಾಯಿಸ್ಬಿಟ್ಟಿದ್ದಾರೆ, ತುಳಿದಿದ್ದೇನೆ ಪಾಪ. ಇದು ಪುಟಾಣಿ ಏಡಿ. ಇದ್ರ ಇಷ್ಟು ದಪ್ಪ ಏಡಿ ಎಲ್ಲ ಇದೆ ನೋಡಿ. ಯಾರೋ ತುಳಿದ್ಬಿಟ್ಟಿದ್ದಾರೆ ಪಾಪ ಅದನ್ನು. ಇಲ್ಲಿ ಈ ಥರದ್ದು ಏಡಿ ತುಂಬ ಇದೆ ಇಲ್ಲಿ. ಏನು ಅಮ್ಮ, ಹೆದರ್ಕೊಂಡೆ ನಾನು. ಈ ಥರ ಏಡಿ ಇಲ್ಲಿ ತುಂಬ ಇದೆ ನೋಡಿ. ಒಂದೊಂದು ಹೋಲ್ಸಲ್ಲೂ ಆ ಏಡಿಗಳಿದೆ ಇಲ್ಲಿ. ನಡಿ ಹೋಗೋಣ.
ಎಷ್ಟು ಕೋಟ್ಯಾಂತರ ಹಿಡಿದಿರ್ಬೋದು ಹೇಳಿ. ಅಲ್ಲ ನಿನ್ನೆ ಇದು ಚೂರು ಈ ಥರ ಹೋಲೇ ಇರಲಿಲ್ಲ ಕಣ್ಣು. ನೋಡು ಅಲ್ಲಿ ಇಲ್ಲಿಂದ ಫುಲ್ ಇದೆ, ಇಷ್ಟುದ್ದ ಇದೆ, ಅಷ್ಟುದ್ದನೂ ಹೋಲ್ ಮಾಡಿದಾವೆ ನೋಡಿ. ನೋಡಿ ಎಷ್ಟು ದೊಡ್ಡ ಹಿಡಿದಿದೆ. ಅಯ್ಯಪ್ಪ ಇದ್ರ ನೋಡಿ ಎಷ್ಟು ಅಲ್ಲಿದೆ ನೋಡಿ ಅಲ್ಲಿ ಆಚೆ. ಏನೋ ಕಾಣಿಸಲ್ಲ ಅಂತ ಏನಕ್ಕಾದ್ರೆ ನಮಗೆ ಇಲ್ಲಿ ಕಾಣಿಸ್ತಿಲ್ಲ, ಹೊಂಟೈತು. ಆ್ಯಂಡ್ ಇಲ್ಲಿ ಯಾರೋ ಫಿಶರ್ಮೆನ್ ಫಿಶ್ ನೆಟ್ ಹಾಕ್ತಾ ಇದ್ದಾರೆ. ಸೊ ಇದಕ್ಕೆ ಇದು ಪಯಂಬಾಲಂ ಬೀಚಲ್ಲಿ ಇದು ಲಾಂಗೆಸ್ಟ್ ಶೋರ್ ಅಂತಲೇ ಫೇಮಸ್ ಇದು. ಬಟ್ ಇಲ್ಲಿ ಯಾರೂ ಫಿಶಿಂಗ್ ಮಾಡಲ್ಲ ಯೂಶ್ವಲಿ. ಇನ್ನೊಂದು ಅಲ್ಲಿ ಪೋರ್ಟ್ ಇದೆ, ಅಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ, ಅಲ್ಲಿಗೆ ಇನ್ನೂ ಹೋಗಿಲ್ಲ ನಾವು. ಬಟ್ ಇಲ್ಲಿ ನಿನ್ನೆಯಿಂದ ನಾವು ನೋಡಿದ ಮಟ್ಟಿಗೆ ಯಾರೂ ಫಿಶಿಂಗ್ ಮಾಡಿರಲಿಲ್ಲ. ಸೊ ಇವರು ಫಸ್ಟ್ ಒನ್. ಇವಾಗ 6 ಗಂಟೆ ಆಗಿದೆ ಟೈಮು, ಬಂದ್ಯಾರವರು. ನೋಡೋಣ, ಅವರೆಲ್ಲ ನಿಂತ್ಕೊಂಡು ಇಷ್ಟು ತನಕ ನೆಟ್ಟೆಲ್ಲ ಜೋಡಿಸ್ಕೊಂಡ್ರು ನೀಟಾಗಿ. ಇವಾಗ ಹೋಗ್ತಾರೆ ನೆಟ್ ಹಾಕೋಕ್ಕೆ. ನಿಂತ್ಕೊಳ್ಳೆ ಆರಾಮಾಗಿ, ಅದೇನು ಮಾಡುತ್ತೆ, ಕ್ಯಾಶುಯಲ್ ಆಗಿ ನಿಂತ್ಕೊ. ಹಾಯ್ ಫ್ರೆಂಡ್ಸ್. ಎಲ್ಲಿ ನಿಂಗೆ ಹೆಂಗೆ ಕಾಣಿಸ್ತಿದ್ದು? ಅಲ್ಲ ಅಷ್ಟು ಸಣ್ಣ ಸಣ್ಣ ಮರಿಗಳೇ ಅಷ್ಟು ಡೀಪಾಗಿ ಡಿಗ್ ಬೇರೆ ಜಾತಿ ಹಾಂ ಅಲ್ವಾ? ಇದು ಬ್ಲ್ಯಾಕ್ ಕಲರ್ ಇದು ಮಾಮೂಲಿ ಸಿಗುತ್ತಲ್ಲ ಆ ಥರ ಏಡಿಗಳಿದು. ಇಲ್ಲ ಇದು ಈ ಥರ ಯೂಶ್ವಲಿ ನಾವು ಏಡಿಗಳನ್ನ ನೋಡಿರ್ತೀವಿ, ಬಟ್ ಆ ಶೋರಲ್ಲಿ ತೆಗೆದಿರೋ ಏಡಿಗಳನ್ನ ನಾವು ಯಾವತ್ತೂ ನೋಡಿರಲ್ಲ ಬಿಡಿ. ಅದಂತೂ ಚೀತಾಗಿಂತ ಸ್ಪೀಡಾಗಿ ಹೋಗ್ತಾ ಇದೆ. ಓಕೆ, ನಾವಿವಾಗ ಇದೇನಿದೆ ಇದ್ರ ಮೇಲೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಹತ್ತದ ಮೇಲೆ ಅಲ್ಲಿಂದ ವ್ಯೂ ತೋರಿಸ್ತೀನಿ. ಹೇಳೋಕ್ಕಾಗ ಇಲ್ಲಿಂದನೇ ಕೇಳಿಸ್ಕೊಳ್ಳಿ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ವ್ಯೂ ಹೆಂಗಿದೆ ಅಂದರೆ ಮೀನು ವಾಸನೆ ಬೇರೆ. ಇಲ್ಲಿ ಒಂಥರ ಮೀನು ವಾಸನೆ, ವಾಟರ್ ವಾಸನೆ ಬರ್ತಾಯಿದೆ ಫುಲ್ಲು. ಆದರೂ ಇದನ್ನು ಅಲ್ಲಿ ನಿಂತ್ಕೊಂಡಿದ್ವಿ ನಾವು, ಆಗಲೇ ನಿಂತಿದ್ವಲ್ಲ ಅಲ್ಲಿಂದ ಇದು ಫುಲ್ ಫ್ಲ್ಯಾಟ್ ಅನಿಸ್ತಿತ್ತು ನೋಡಿ, ಫ್ಲ್ಯಾಟ್ ಅಂತ. ಆದರೆ ಒಂದೊಂದು ಕಲ್ಲು ಫುಲ್ ಡಿಫ್ರೆಂಟ್ ಪೊಸಿಷನಲ್ಲಿ ಹಾಕಿದ್ದಾರೆ. ನೋಡ್ಕೊಂಡು ಹೋಗ್ಬೇಕಿದ್ರ ಮೇಲೆ. ಆ್ಯಂಡ್ ನೋಡಿ ಇದ್ರದಿಂದ ಸೈಲೆಂಟಾಗಿ ನೋಡಿ ಹೇಗಿದೆ ವ್ಯೂ ಅಂತ. ಸೊ ನಾವು ಈ ರಾಕ್ ಇದೆಯಲ್ಲ ಇದ್ರದ್ದು ಆ ಕಡೆ ಸೈಡ್ನ ನೋಡಿದ್ವಿ. ಇವಾಗ ರಾಕಿಂದ ಈ ಕಡೆ ಸೈಡ್ ಇಳಿದು ಬಂದಿದ್ದೀವಿ. ಆ್ಯಂಡ್ ಇಲ್ಲೂ ಕೂಡ ಒಂದು ಚಿಕ್ಕ ಸ್ಪೇಸ್ ಇದೆ ಬೀಚ್ ಥರ. ಬಟ್ ಇಲ್ಲಿ ಈ ಥರ ರೆಡ್ ರಾಕ್ಸ್ ಇದೆ, ಅದನ್ನೇ ನೋಡೋಣ ಅಂತ ಬಂದ್ವಿ. ಮೇ ಬಿ ಒಂದು ನಿಮಿಷ. ಹಾಂ, ಈ ರೆಡ್ ರಾಕ್ಸ್ ಇದೆ, ಅದನ್ನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಇವರು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಏನು ಫೈಂಡಿಂಗ್ಸ್ ಮಾಡಿದ್ರು, ಏನೇನು ಫೈಂಡಿಂಗ್ಸ್ ಕಂಡುಹಿಡಿದಾರೆ ಅಂತ ಕೇಳೋಣ ಬನ್ನಿ. ಏನಾಯ್ತಪ್ಪ? ಏನದು? ಏನು ಶೇಲ್ಸ್ ಹೇಳು? ಹಾಂ ರಾಕ್ ಇದೆಯಲ್ಲ ನೋಡಿ, ಟೆಕ್ಸ್ಚರ್ ಆಗಿ, ಅದಕ್ಕೆ ಅಲ್ಲಿ ಬಂದು ಇದಾಗಿದೆ ಅನ್ಸುತ್ತಲ್ಲ. ಎಷ್ಟು ರಾಕ್ ಟೆಕ್ಸ್ಚರ್ ಇದೆ, ಅದರೊಳಗಡೆ ಬಂದು ಎಲ್ಲ ಸೀಶೆಲ್ಸ್ ಜಮೆ ಆಗಿದೆ. ಇದು ರೆಡ್ ರಾಕ್ ಇದೆ. ಯೂಶ್ವಲಿ ಕೇರಳದಲ್ಲಿ ಎಲ್ಲ ಕಡೆ ನಿಮ್ಗೆ ಈ ಥರ ರೆಡ್ ರಾಕ್ ಸಿಗುತ್ತೆ, ಬಟ್ ಇದು ಹೆವಿ ಟೆಕ್ಸ್ಚರ್ ಇದೆ. ಇಲ್ಲಿ ನೀರು ಬಿದ್ದು ಎಷ್ಟು ಟೆಕ್ಸ್ಚರ್ ಆಗಿದೆ ಅಂದರೆ ಹತ್ತಿರದಿಂದ ನೋಡೋಕೆ ಹಿಂಗೆ ಕಾಣಿಸಿದೆ, ಬಟ್ ದೂರದಿಂದ ಇಫ್ ಯು ಸಿ
ಮೆಲ್ಲಿಗೆ ಮಾತಾಡ್ತಿದ್ದೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. ಇಲ್ಲಿ ಬೀಚ್ ಇದೆ, ಸನ್ರೈಸ್ ಆಗುತ್ತೆ ಅಂತ ನಾವು ಇಲ್ಲಿಗೆ ಬಂದೀವಿ, ಆದರೆ ಮೋಸ ಹೋಗಿದ್ದೀವಿ ನಾವು. ಸನ್ರೈಸ್ ಆಗಿರೋದು ಇದ್ರದ್ದು ಆಪೋಸಿಟ್ ಡೈರೆಕ್ಷನಲ್ಲಿ. ಸೊ ಈ ಬೀಚಲ್ಲಿ ಸನ್ರೈಸ್ ಆಗಲ್ಲ, ಬರೀ ಸನ್ಸೆಟ್ ಅಷ್ಟೇ. ಸನ್ರೈಸ್ ಆಗಿ ಇಲ್ಲಿ ಸನ್ಸೆಟ್ ಆಗುತ್ತೆ. ಗೂಗಲಲ್ಲೆಲ್ಲ ಇನ್ಫಾರ್ಮೇಷನ್ ಇಲ್ಲಿ ಸನ್ರೈಸ್ ಆಗುತ್ತೆ ಅಂತ ಇದೆ, ಯಾರು ಮೋಸ ಹೋಗಬೇಡಿ ಆಯಿತಾ. ಓಕೆ, ಬಾಯ್ 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 ಬೀಚ್.